ವಿಡಿಯೋ ನಂಬರ್ 8 ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ನೋಡಿ, ಈ ವಿಡಿಯೋನಲ್ಲಿ ನಾವು ಆಂಪಿಯರ್ ಸರ್ಕ್ಯೂಟಲ್ ಲಾ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ವಿ. ಬೇಸಿಕಲಿ ಇದು ಏನಪ್ಪಾ ಅಂದ್ರೆ ಆಲ್ಟರ್ನೇಟ್ ಫಾರ್ಮ್ ಆಫ್ ಬಯೋಟ್ ಸವಾಟ್ ಲಾ. ಅದೇ ನಿಮ್ಮ ಫಸ್ಟ್ ಚಾಪ್ಟರ್ ನಲ್ಲಿ, ಯಾವ ಚಾಪ್ಟರ್? ಫಸ್ಟ್ ಚಾಪ್ಟರ್ ನೆನಪಿದ್ಯಾ? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲಿ ಫಸ್ಟ್ ವಿ ಹಾವ್ ಡಿಸ್ಕಸ್ ಅಬೌಟ್ ಕೂಲಂಬ್ಸ್ ಲಾ. ಕೂಲಂಬ್ಸ್ ಲಾನ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬಹುದು. ಅರೆ ಅದ ಹೆಂಗೆ ಸರ್? ಅರೆ ಫೋರ್ಸ್ ಸಿಕ್ಕಿದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ ತಾನೆ, ಫೋರ್ಸ್ ಬಿಟ್ವೀನ್ ಟು ಚಾರ್ಜಸ್. ಅದನ್ನು ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬಹುದು. ಅಥವಾ ಆಲ್ಟರ್ನೇಟಿಂಗ್ ಫಾರ್ಮ್ ಇನ್ನೊಂದು ಇತ್ತು, ಕೂಲಂಬ್ಸ್ ಲಾ ಜೊತೆಗೆ ಇನ್ನೊಂದು ಫಾರ್ಮ್ ಇತ್ತು, ದಟ್ ಇಸ್ ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ. ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ. E is equals to Q enclosed divided by epsilon naught. ಇದನ್ನ ಯೂಸ್ ಮಾಡಿ ಕೂಡ ಎಲೆಕ್ಟ್ರಿಸಿಟಿ ಫೈಂಡ್ ಔಟ್ ಮಾಡ್ತಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತಿದ್ವಿ ಇನ್ ದ ಫಸ್ಟ್ ಚಾಪ್ಟರ್. ಕಟ್ ಮಾಡಿದ್ರೆ ಚಾಪ್ಟರ್ ನಂಬರ್ 4 ನಲ್ಲಿ ಬಿಗಿನಿಂಗ್ ನಲ್ಲೇ ಬಯೋಟ್ ಸವಾಟ್ ಲಾ ಬಂತು. ಬಯೋಟ್ ಸವಾಟ್ ಲಾ ಏನಕ್ಕೆ ಯೂಸ್ ಮಾಡ್ತಿದ್ವಿ? ಬಯೋಟ್ ಸವಾಟ್ ಲಾ ವಾಸ್ ಯೂಸ್ಡ್ ಬೇಸಿಕಲಿ ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಯೋಟ್ ಸವಾಟ್ ಲಾ used to find magnetic field. You remember the equation dV is equals to mu naught by 4 pi I dl sin theta by r square. So that is a magnetic field due to small current element. ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಿತ್ತು. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಆಲ್ಟರ್ನೇಟಿಂಗ್ ಆಗಿ ಗಾಸ್ ಲಾ ಇದ್ದ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಇನ್ನೊಂದು ಆಲ್ಟರ್ನೇಟಿವ್ ಫಾರ್ಮ್ ಇದೆ ಫೈಂಡ್ ಔಟ್ ಮಾಡಕ್ಕೆ, ದಟ್ ಈಸ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಬೇಸಿಕಲಿ ದಿಸ್ ಇಸ್ ಅ ಆಲ್ಟರ್ನೇಟ್ ಫಾರ್ಮ್ ಫಾರ್ Amperes circuital law is an alternate form for Biot Savart law. ಬನ್ನಿ ಆಕ್ಚುಲ್ ಆಗಿ ಈ ಟಾಪಿಕ್ ನ ಶುರು ಮಾಡೋಣ. ಮೈಸೆಲ್ಫ್ ಮುದಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಲೆಟ್ಸ್ ಸ್ಟಾರ್ಟ್ ಅವರ್ ಟಾಪಿಕ್ ವಿತ್ Amperes circuital law. ಈ ವಿಡಿಯೋ ಆದ್ಮೇಲೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ Biot Savart law ಬರುತ್ತೆ. ಅಂದ್ರೆ ಸೊಲೆನಾಯ್ಡ್ ಬಗ್ಗೆ ಮಾತಾಡ್ತೀವಿ. ಟೊರಾಯ್ಡ್ ಸಿಲೆಬಸ್ ಅಲ್ಲಿ ಇತ್ತು, ಈಗ ತೆಗೆದ್ಬಿಟ್ಟಿದ್ದಾರೆ. ಸೊ ಟೊರಾಯ್ಡ್ ನ ಓದೋ ಅವಶ್ಯಕತೆ ಇಲ್ಲ, ಬರೀ ಸೊಲೆನಾಯ್ಡ್ ನ ನಾವು ಪ್ರಾಕ್ಟೀಸ್ ಮಾಡೋಣ. ಅದ್ರ ಮೇಲೆ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ಬಟ್ ಈ ವಿಡಿಯೋನಲ್ಲಿ ವಾಟ್ ಇಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂಡ್ ವಾಟ್ ಆರ್ ಇಟ್ಸ್ ಅಪ್ಲಿಕೇಶನ್ಸ್, ಅಂದ್ರೆ ಸಿಂಪಲ್ ಅಪ್ಲಿಕೇಶನ್ಸ್ ನ ಡಿಸ್ಕಸ್ ಮಾಡ್ತೀವಿ. ಅಂಡ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಕ್ವಶನ್ಸ್ ಗಿಂತ ಕ್ವಶನ್ಸ್ ಕಾನ್ಸಿಕ್ವೆಂಟ್ ಬರ್ತಕ್ಕಂಥ ಡಯಾಗ್ರಾಮ್ಸ್, ಗ್ರಾಫ್ಸ್ ಇದೆ. ಅಂದ್ರೆ ಒಂದು ವೈರ್ ನ ತಗೊಂಡ್ರೆ ವೈರ್ ಇಂದ ದೂರ ಹೋಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ವೇರಿ ಆಗತ್ತೆ ಅದ್ರ ಗ್ರಾಫ್ ಬರೀರಿ. ಆ ವೈರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ನ ತಗೊಂತೀವಿ. ಒಂದು ಸಿಲಿಂಡ್ರಿಕಲ್ ವೈರ್ ನ ತಗೊಂತೀವಿ, ಸಿಲಿಂಡ್ರಿಕಲ್ ಹಾಲೋ ವೈರ್ ನ ತಗೊಂತೀವಿ, ಲೀನಿಯರ್ ಸ್ಮಾಲ್ ಲೀನಿಯರ್ ವೈರ್ ನ ತಗೋತೀವಿ. ಎಲ್ಲಾ ಕೇಸಸ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ. ಥಿಯರಿಗಿಂತ ಫೈನಲ್ ಗ್ರಾಫ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದ್ಸತಿ ನೋಡಿ, ಈ ವಿಡಿಯೋನ ನೋಡಿದ್ಮೇಲೆ ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಒನ್ಸ್ ನೀವು ಗ್ರಾಫ್ಸ್ ನ ನೋಡ್ಕೊಂಡ್ರೆ ಸ್ಕಿಪ್ ಮಾಡ್ಬೋದು ಈ ವಿಡಿಯೋ ಡ್ಯೂರಿಂಗ್ ರಿವಿಷನ್ ಟೈಮ್ ನಲ್ಲಿ ನಾ ಹೇಳೋದು. ಆಂಪಿಯರ್ ಸರ್ಕ್ಯೂಟಲ್ ಲಾ ಏನಪ್ಪಾ ಇದು? ಆಂಪಿಯರ್ ಸರ್ಕ್ಯೂಟಲ್ ಲಾ ಇಟ್ ಸೇಸ್ ದಟ್ ದ ಲೈನ್ ಇಂಟಿಗ್ರಲ್ of magnetic field over a closed loop is equals to mu naught times charge enclosed by loop. Mu naught times charge enclosed by ಲೂಪ್. ಅದೇ ಸಿಂಪಲ್ ಆಗಿ ಬರೀತಾ ಇದೀನಿ, ನೀವು ಬೋರ್ಡ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ದಿನಿ. ಮುಂದೆ ಐತೆ ಮಾರಿ ಹಬ್ಬ, ಹಾಗೆ ನೋಡ್ತಾ ಇರಿ. ದ ಈಕ್ವೇಶನ್ ಫಾರ್ ದಿಸ್ ಒನ್ ಇಸ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್. ಮತ್ತೆ ಹೇಳ್ತಾ ಇದೀನಿ, ವೆಕ್ಟರ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ ಐ ಎನ್ಕ್ಲೋಸ್ಡ್ ಅಂತ ತಗೊಳ್ಳೋದು. ಲೆಟ್ ಅಸ್ ಕನ್ಸಿಡರ್ ಒನ್ ವೈರ್. ಅದೇ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನ ತಗೊಂತೀನಿ. ಒಂದು ವೈರ್ ನ ತಗೊಳ್ಳಿ. ವೈರ್ ಅಂದಿದ ತಕ್ಷಣ ಒಂದು ಪೀಸ್ ಆಫ್ ವೈರ್ ನ ತಗೊಂಡ್ರೆ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಅಪ್ಲಿಕೇಬಲ್ ಆಗಲ್ಲ. ಅರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಕರೆಂಟ್ ಎಂಡ್ ಆಗೋ ಸಾಧ್ಯತೆನೇ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಕನ್ಸರ್ವೇಷನ್ ಆಫ್ ಚಾರ್ಜ್ ಫೈಲ್ ಆಗುತ್ತೆ, ಸಿಮಿಟ್ರಿ ಇಲ್ಲ. ಅರೆ ಇಲ್ಲಿಂದ ಕರೆಂಟ್ ಇಲ್ಲಿಗೆ ಕರೆಂಟ್ ಎಲ್ಲಿಂದ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾನೆ. ಅಂದ್ರೆ ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎ ಪೀಸ್ ಆಫ್ ವೈರ್. ಪೀಸ್ ಆಫ್ ವೈರ್ ಗೆ ಅಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿ, ಇಲ್ಲಿಗೆ ಕರೆಂಟ್ ಎಲ್ಲಿಂದ ಬರ್ತಾ ಇದೆ ಮತ್ತೆ ಇಲ್ಲಿ ಹೋಗೋ ಕರೆಂಟ್ ಎಲ್ಲಿಗೆ ಹೋಗುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತೀನಿ, ಇನ್ಫೈನೈಟ್ ವೈರ್ ನ ತಗೊಂತೀನಿ. ಇಲ್ಲಿ ಕೂಡ ಅಷ್ಟೇ ಇನ್ಫೈನೈಟ್ ಹೋಗ್ತಾ ಇದೆ. ಇನ್ಫೈನೈಟ್ ಇಂದ ಕರೆಂಟ್ ಮೇಲೆ ಇನ್ಫೈನೈಟ್ ವರೆಗೂ ಹೋಗ್ತಾ ಇದೆ. ನಾವು there will be a magnetic field produced by this current.
ಅರೆ ಮೂವಿಂಗ್ ಚಾರ್ಜಸ್ ಅವು ಮೂವಿಂಗ್ ಚಾರ್ಜಸ್ ಮೂವ್ ಆದ್ರೆ ಸೈಡ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೈಡ್ ಎಫೆಕ್ಟ್ ಏನಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ಡೈರೆಕ್ಷನ್ ಅಂದ್ರೆ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಇಲ್ಲಿ ಈ ರೀತಿ ಇರುತ್ತೆ. ಅದೇ ಈ ಕಡೆ ಬಂದಾಗ ಟಿಶ್ಕ್ಯಾವ್ ಆಚೆಗೆ ಬರುತ್ತೆ. ಇದು ಆಚೆಗೆ ಬರುತ್ತೆ. ಇಲ್ಲಿ ಒಳಗಡೆ ಹೋಗುತ್ತೆ. ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ಸೈಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಈಗ ಇದರ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ಕೆ ನಾವು ಬಯೋಟ್ ಸಾವರ್ಟ್ ಯೂಸ್ ಮಾಡಿ ಅಪ್ಲಿಕೇಶನ್ಸ್ ನ ಮಾಡಿದ್ವಿ. ಇಂಟಿಗ್ರೇಷನ್ ಆಫ್ dl ಫ್ರಮ್ -∞ ಟು +∞ ಮಾಡಿ ಆಂಗಲ್ ಫೈಂಡ್ ಔಟ್ ಮಾಡ್ಕೊಂಡು ಮಾಡಿದ್ವಿ. ನಮ್ಗೆ ಅದು ಇಷ್ಟ ಇಲ್ಲ ಸರ್. ವಿ ಡೋಂಟ್ ಲೈಕ್ ದಟ್ ಒನ್. ವಿ ವಾಂಟ್ ಟು ಯೂಸ್ ಅನದರ್ ಫಾರ್ಮ್. ಅನದರ್ ಫಾರ್ಮ್ ಇಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಇದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು ಲೂಪ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಲೂಪ್ ದಟ್ ಈಸ್ ಕಾಲ್ಡ್ ಆಸ್ ಆಂಪಿಯರ್ ಲೂಪ್ ಅಥವಾ ಆಂಪಿಯರ್ಸ್ ಸರ್ಕ್ಯುಲರ್ ಲೂಪ್ ನ ಕನ್ಸಿಡರ್ ಮಾಡ್ತಾ ಇದ್ದೇನೆ. such that this point is lying on the loop. ಆ ಲೂಪ್ ಕ್ಲೋಸ್ ಲೂಪ್ ನ ತಗೊಂತಾ ಇದೀನಿ. such that ನಾನು ಯಾವ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಆ ಪಾಯಿಂಟ್ ಆ ಲೂಪ್ ಮೇಲೆ ಇರೋ ತರ ಸಿಮೆಟ್ರಿಕ್ ಆಗಿ ಒಂದು ಆಂಪಿಯರ್ ಲೂಪ್ ನ ಕನ್ಸಿಡರ್ ಮಾಡ್ತೀನಿ. ಅರೆ ಆಂಪಿಯರ್ ಲೂಪ್ ಇದೆಯಲ್ಲ, ಸೊ ಇದನ್ನ ನಾವು ಆಂಪಿಯರ್ ಲೂಪ್ ಅಂತ ಕರಿತೀವಿ. ಆಂಪಿಯರ್ ಲೂಪ್ ಅಂತ ಕರಿತೀವಿ. ಕ್ಲಿಯರ್? ಈಗ without using Biot-Savart law, I can tell the value of the magnetic field using Ampere's circuital law. That's how, sir. Let me write. Line integral of B dot dl is equal to mu naught I enclosed. ಅರೆ ಇದೇನಪ್ಪ ಅಂದ್ರೆ ಕ್ಲೋಸ್ಡ್ ಆಗಿರ್ಬೇಕು ಲೂಪ್, ಮತ್ತೆ ಪೂರ್ತಿ ಲೂಪ್ ಗೆ ಇಂಟಿಗ್ರೇಟ್ ಮಾಡಬೇಕು ಅಂತ ಮೀನಿಂಗ್ ಅಷ್ಟೇ, ಏನೇನು ಇಲ್ಲ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ B dot dl ನ B dl into cos of theta ಅಂತ ಬರೀತೀನಿ. ಅರೆ ಲೂಪ್ ಈ ರೀತಿ ಹೋಗ್ತಾ ಇದೆ, ಒಳಗಡೆ ಹೋಗಿ ಈ ರೀತಿ ಬರ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಇದೆ. ಲೂಪ್ ಅರೆ ಸ್ಮಾಲ್ ಪೋರ್ಷನ್ ಆಫ್ ದ ಲೂಪ್ ಒಂದೇ ಒಂದು ಪೀಸ್ ನ ತಗೊಂಡ್ರೆ ಅದರ ಡೈರೆಕ್ಷನ್ ಕೂಡ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ಹಾಗಾಗಿ ಕಾಸ್ ಥೀಟಾ ಏನಾಗುತ್ತೆ 0 ಆಗುತ್ತೆ. ಬಿಕಾಸ್ ಥೀಟಾ ಇಸ್ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೈನ್ ಎಲಿಮೆಂಟ್. ಒಂದು ಸ್ಮಾಲ್ ಲೈನ್ ಎಲಿಮೆಂಟ್ ನ ತಗೊಂಡ್ರೆ ಎಷ್ಟು ಬರುತ್ತೆ ಅದು ಡಿಎಲ್ ಅಂತ ಕರಿತೇನೆ. ಅದು ಟ್ಯಾಂಜೆನ್ಷಿಯಲ್ ಆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇದೆ. ಹಾಗಾಗಿ ಕಾಸ್ 0 ಬರೀತೀವಿ. ಕಾಸ್ 0 ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಈ ಲೂಪ್ ಅಲ್ಲಿ ಕರೆಂಟ್ ಎಷ್ಟಿದೆ I ಇದೆ. ಸೊ ಎನಿಹೌ ದಿಸ್ ಫೆಲೋ ಇಸ್ 1. ಇದು ಬಿ ಅನ್ನೋದು ಕಾನ್ಸ್ಟೆಂಟ್ ಇರತ್ತಾ, ಕರೆಂಟ್ ಕಾನ್ಸ್ಟೆಂಟ್ ಇದ್ರೆ ಇಲ್ಲ ಬಿ ಅನ್ನೋದು ಕೂಡ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಬಿ ನ ಆಚೆಗೆ ತೆಗಿತೀನಿ. ಬಿ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ I enclosed is I. ಅರೆ ಇಂಟಿಗ್ರೇಷನ್ ಆಫ್ ಡಿ ಎಲ್ ಈ ಲೂಪ್ ನ ಏನ್ ಮಾಡ್ತಾ ಇದೀನಿ, ಇನ್ಫೈನೈಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂತ ಇದೀನಿ. ಡಿಎಲ್ ಕಚ 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 ಎಲ್ಲಾನು ಆಡ್ ಮಾಡಿದ್ರೆ ವಾಟ್ ವಿ ಗೆಟ್ ಇಸ್ ಸರ್ಕಂಫರೆನ್ಸ್ ಆಫ್ ದ ಲೂಪ್. ಸೊ ದೇರ್ಫೋರ್ ಬಿ ಇಂಟು 2π into r. ಈ ಲೂಪ್ ರೇಡಿಯಸ್ r ಇದ್ರೆ ಅದರ ಸರ್ಕಂಫರೆನ್ಸ್ 2πr ಇರುತ್ತೆ. is equals to mu naught times I. In other words, you can write B is equals to mu naught divided by 2π into I divided by R. ನೆನಪಿದ್ಯಾ? ನಮಗೆ ಬಯೋಟ್-ಸವಾರ್ಟ್ಸ್ ಲಾ ನ ಅಪ್ಲೈ ಮಾಡಿದ್ರೂನುವೆ ಇಷ್ಟೇ ಬಂದಿತ್ತು. ಅರೆ mu naught by 2π into I by R cos phi1 cos phi2 ಇನ್ಫೈನೈಟ್ ಗೆ ಹೋಗ್ತಿದ್ರೆ phi1 ಮತ್ತೆ phi2 ಎಷ್ಟು ಬರ್ತಿತ್ತು 90 ಬರ್ತಿತ್ತು. ಅಲ್ಲೂ ಅದೇ ಬರ್ತಿತ್ತು, ಇಲ್ಲೂ ಅದೇ ಬರ್ತಿತ್ತು. ಹಾಗಾದ್ರೆ ನಮ್ ಲೈಫ್ ಸಿಂಪಲ್ ಆಯ್ತು, ಸಿಕ್ಕಾಪಟ್ಟೆ ಸಿಂಪಲ್ ಆಯ್ತು. ಯಾರಿಂದ? ಬಿಕಾಸ್ ಆಫ್ ದ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಬಯೋಟ್-ಸವಾರ್ಟ್ ಲಾ ಎಲ್ಲಿ ಗಬ್ಬಿಗರ್ಸಿರೋ ಪ್ರಾಬ್ಲಮ್ ನ ಸಿಂಪಲ್ ಆಗಿ ಆಂಪಿಯರ್ ಸರ್ಕ್ಯೂಟ್ ಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ಬಿಡ್ತೀವಿ. ಅರ್ಥ ಆಯ್ತಾ? ಒಂದು ಐಡಿಯಾ ಬಂತ? ಇದಕ್ಕೊಂದು ಸ್ವಲ್ಪ ಡಿಸ್ಕಷನ್ ಇದೆ, ಅದಾದ್ಮೇಲೆ ವಿಲ್ ಗೋ ಟು ದ ಪ್ರಾಬ್ಲಮ್ಸ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. Then let us consider some different situation how to apply Ampere's circuital law. ಇಲ್ಲೊಂದು 3 ವೈರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ವೈರ್ ಇನ್ ಆಫ್ ಕೋರ್ಸ್ ಸಿಮಿಟ್ರಿ ಇರಬೇಕು, ಇಲ್ಲ ಅಂದ್ರೆ ನಾವು ಅಪ್ಲೈ ಮಾಡಂಗಿಲ್ಲ. ಅರೆ ಒಂದೇ ಒಂದು ಸ್ಮಾಲ್ ಪೀಸ್ ನ ತಗೊಂಬಂದ್ರೆ ಕರೆಂಟ್ ಇದೆ ಅಂದ್ರೆ ಎಲ್ಲಿಂದ ಬರ್ತಿರತ್ತೆ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ಕರೆಂಟ್ ಐ ಇದೆ ಅಂದ್ರೆ ಇದು ಸಿಮಿಟ್ರಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಸ್ಯಾಟಿಸ್ಫೈ ಆಗಲ್ಲ. ಅಫ್ ಕೋರ್ಸ್ ಕರೆಂಟ್ ಇಲ್ಲಿದೆ, ಇಲ್ಲಿ ಎಲ್ಲಿಂದ ಬರ್ತಾ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್ ಆಫ್ ಆಲ್. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ವಿ ಶುಡ್ take symmetry on both the sides. I should start from -∞ to +∞, and ಇದನ್ನ I1 ಅಂತ ಕರಿತೀನಿ. ಅದೇ ರೀತಿ ಇನ್ನೊಂದು ಕರೆಂಟ್ ಫ್ಲೋ ಆಗ್ತಾ ಇದೆ, ಈ ತರ I2 ಅಂತ ಕರಿತೀನಿ ಕರೆಂಟ್ ಇದರಲ್ಲಿ. ಮತ್ತೆ ಇಲ್ಲಿ ಯಾವುದೋ ಒಂದು ವೈರ್ ಇದೆ, ಅದರಲ್ಲಿ ಕರೆಂಟ್ I3 ಇದೆ. Now I want to find the magnetic field at point P. ಹೇಗೆ ಫೈಂಡ್ ಔಟ್ ಮಾಡೋದು? ಬಯೋಟ್-ಸವಾರ್ಟ್ ಲಾ ಯೂಸ್ ಮಾಡಿದ್ರೆ ಇದಕ್ಕೊಂದ್ಸತಿ ಮಾಡಿ
ಗಬ್ ಬಿಗಿರೋಗತ್ತೆ, ಆನ್ಸರ್ ಬರೋಷ್ಟೊತ್ತಿಗೆ ಬೆಳಗಾಗತ್ತೆ. ಸೊ ಹಾಗಾದ್ರೆ ನಮ್ಗೆ ಒಂದು ಸಿಂಪಲ್ ಫಾರ್ಮ್ ಆಲ್ರೆಡಿ ಹೇಳಿದ್ದೀನಿ. ಆಂಪಿಯರ್ ಸರ್ಕ್ಯೂಟ್ ಲಾ ಹಂಗೆ ಏನ್ ಮಾಡುತ್ತೆ, ಲೈಫ್ ನ ಆರಾಮ್ ಮಾಡುತ್ತೆ, ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋ ತರ ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಲೂಪ್, ಒಂದು ಸರ್ಕ್ಯುಲರ್ ಲೂಪ್ ನ ಕನ್ಸಿಡರ್ ಮಾಡ್ತೀನಿ. ಸಚ್ ದಟ್ the loop is lying on the point P. ಈ ತರ ಪಾಯಿಂಟ್ P ಮೇಲೆ ಒಂದು ಲೂಪ್ ಇರೋ ತರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದನ್ನ ಟಾಪ್ ವ್ಯೂ ನೋಟ್, ಅರೆ ಆಕ್ಚುಲಿ ಈ ತರ ಬರ್ತಾ ಇದೆ ಲೂಪ್, ವೈರ್ಸ್ ಈ ತರ ಇದ್ರೆ ಲೂಪ್ ಇದ್ರ ಸುತ್ತ ಹಾಕೊಂಡು ಈ ತರ ಬರ್ತಾ ಇದೆ. ನಾವ್ ಐ ವಾಂಟ್ ಟು ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಇದನ್ನ ಟಾಪ್ ವ್ಯೂ ನೋಡ್ತೀನಿ, ಅರೆ ಮೇಲಿಂದ ಹೆಂಗ್ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ, ಐ ವಿಲ್ ರೈಟ್ ಹಿಯರ್. ಸೊ ಈ ವೈರ್ ಇಂದ ಕರೆಂಟ್ ಆಚೆಗೆ ಬರ್ತಾ ಇದೆ, ಅದನ್ನ ನಾನು I1 ಅಂತೀನಿ ಮೇಲ್ಗಡೆಯಿಂದ ನೋಡ್ತಾ. ಈ ವೈರ್ ಇಂದ ಕರೆಂಟ್ ಇನ್ಸೈಡ್ ಒಳಗಡೆ ಹೋಗ್ತಾ ಇದೆ, ಇನ್ ಟು ದ ಪ್ಲೇನ್, ಅರೆ ಈ ರೀತಿ ಹೋಗ್ತಿದ್ಯಾ, ಅದನ್ನ I2 ಈ ತರ ಬರೀತೀನಿ. ಇನ್ನೊಂದಿದೆ, ಇದು I3 ಕ್ಲಿಯರ್. ಇಲ್ಲೆಲ್ಲೋ ಒಂದು ಪಾಯಿಂಟ್ P ಇದೆ, ಆ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕು. ಆ ಲೂಪ್ ಎಂತ ಲೂಪ್ ಆಗಿತ್ತು ನಾನು ಕನ್ಸಿಡರ್ ಮಾಡೋದು, ಐ ಹ್ಯಾವ್ ಕನ್ಸಿಡರ್ ದ ಸರ್ಕ್ಯುಲರ್ ಲೂಪ್. ಸರ್ಕ್ಯುಲರ್ ಲೂಪ್ ಇದೆ, ಲೆಟ್ ಮೀ ಕನ್ಸಿಡರ್ ದ ರೇಡಿಯಸ್, ಇದು ಏನಿದು ಆಂಪಿಯರ್ಸ್ ಲೂಪ್ ಆಫ್ ರೇಡಿಯಸ್ R, ಸಿಮೆಟ್ರಿಕ್ ಲೂಪ್ ನ ಕನ್ಸಿಡರ್ ಮಾಡ್ತಾರೆ. Now let us apply the Amperes circuital. B dot dl over a closed loop, the line integral of magnetic field over a closed loop at a point P is equals to mu naught times current enclosed. ಇಲ್ಲಿ I enclosed ಅಂದ್ರೆ ಏನು, B ಅಂದ್ರೆ ಏನು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಸೆನ್ಸಿಬಲ್ ಇನ್ಫಾರ್ಮೇಶನ್, ಇಗ್ನೋರ್ ಮಾಡಬೇಡಿ, ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಇಟ್ಟು ಕೇಳಿ. The current enclosed, I enclosed is total current involved in this loop. ಈ ಲೂಪ್ ನಲ್ಲಿ ಈ ಲೂಪ್ ಒಳಗಡೆ ಎಷ್ಟು ನೆಟ್ ಕರೆಂಟ್ ಇದೆ ಅದನ್ನ ಮಾತ್ರ ತಗೋಬೇಕು. ನಾನೊಂದು ಕೆಲಸ ಮಾಡ್ತೀನಿ, ಇದನ್ನ ಪಾಸಿಟಿವ್ ಡೈರೆಕ್ಷನ್ ಅಂತ ತಗೊಂತೀನಿ, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಇದು ಪಾಸಿಟಿವ್ ಕರೆಂಟ್ ಅಂತ ತಗೊಂತೀನಿ, ಇದು ಇನ್ವರ್ಡ್ ಕರೆಂಟ್ ಅಂತ, ನೆಗೆಟಿವ್ ಕರೆಂಟ್ ಅಂತ ತಗೋತೀನಿ. ಲೆಟ್ I1 ಇಸ್ ಪಾಸಿಟಿವ್, ಇಲ್ಲ ಸರ್ ನಾವು ಉಲ್ಟಾ ತಗೊಂತೀವಿ, ತಗೋಬಹುದು, ನೋ ಅಬ್ಜೆಕ್ಷನ್. I2 ಇಸ್ ನೆಗೆಟಿವ್, ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾರೆ. ಹಾಗಾದ್ರೆ ಈ ಲೂಪ್ ಒಳಗಡೆ ನೆಟ್ ಕರೆಂಟ್ ಎಷ್ಟಿದೆ, ಅಂದ್ರೆ I1 ಕರೆಂಟ್ ಅಷ್ಟು ಹೀಗೆ ಬರ್ತಿದೆ, I2 ಕರೆಂಟ್ ಅಷ್ಟು ಒಳಗಡೆ ಹೋಗ್ತಿದೆ. ಸೊ therefore net current is I1 minus I2. Let me keep that aside. I enclosed ಸಿಕ್ತು. What about this fellow? B ಅನ್ನೋದು ಏನು? Think about, of course, magnetic field. ನಾನು ಅಷ್ಟು ಸಿಲ್ಲಿ ಕ್ವಶನ್ ಕೇಳ್ತಿಲ್ಲ ಇಲ್ಲಿ, ಸ್ವಲ್ಪ ಸೆನ್ಸ್ ಲಾಜಿಕಲ್ ಕ್ವಶನ್, JEE NEET ಲೆವೆಲ್ ಕ್ವಶನ್ ನ ಕೇಳ್ತಾರೆ. ಈ B ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್, ಅದು ನಮಗೂ ಗೊತ್ತು ಸರ್, ಮುಂದಕ್ಕೆ ಹೇಳಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾರ್ಯಾರಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ, ದಟ್ಸ್ ವಾಟ್ ಮೈ ಕ್ವಶನ್ ಇಸ್. ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾರು ಕ್ರಿಯೇಟ್ ಮಾಡ್ತಿರೋ ಮ್ಯಾಗ್ನೆಟಿಕ್ ಫೀಲ್ಡ್, ಇವನ್ ಕ್ರಿಯೇಟ್ ಮಾಡ್ತಿರೋದಾ, ಇಲ್ಲ ಇವರಿಬ್ರು ಸೇರಿ ಮಾತ್ರ, ಇವ್ರು ಮಾತ್ರ, ಇಲ್ಲ ಎಲ್ಲಾರು ಸೇರಿ? ದಟ್ಸ್ ವಾಟ್ ಮೈ ಕ್ವಶನ್. ನನ್ನ ಕ್ವಶನ್ ಅರ್ಥ ಆಯ್ತಾ? ಅರೆ ಸಿಂಪಲ್ ಲಾಜಿಕಲ್ ಕ್ವಶನ್. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ this B is due to all the currents inside and outside. ಅದು ಇಂಪಾರ್ಟೆಂಟ್, ಇನ್ಸೈಡ್ ಅಂಡ್ ಔಟ್ಸೈಡ್. ಏನ್ ಸರ್ ಹಿಂಗೆ ಹೇಳ್ತಿದ್ರಿ? ಅರೆ ಇಲ್ಲಿ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ B ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಲ್ಲ, ಆ B ಏನಪ್ಪಾ ಅಂದ್ರೆ ಇಟ್ ಈಸ್ ಅ ವೆಕ್ಟರ್ ಸಮ್ ಆಫ್ ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲಾದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಬರುತ್ತೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇವಂದು ಕಾಂಟ್ರಿಬ್ಯೂಷನ್ ಇರುತ್ತೆ, ಇವಂದು ಇರುತ್ತೆ, ಈ ಕರೆಂಟ್ ಕೂಡ ಇರುತ್ತೆ. ಎಲ್ಲಾ ಕರೆಂಟ್ಸ್ ಸೇರಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದನ್ನ ಇಲ್ಲಿ ಫಿಟ್ ಮಾಡ್ಬೇಕು. ಕನ್ಫ್ಯೂಷನ್ ಇಲ್ವಾ? ನೋಡಿ ಒಂದ್ಸತಿ, ಏನಾದ್ರು ಕನ್ಫ್ಯೂಷನ್ ಇದೆಯೇನೋ? ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು? ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡ್ಯೂ ಟು ಆಲ್ ದ ಕರೆಂಟ್ಸ್, ನಾಟ್ ಓನ್ಲಿ ಇನ್ಸೈಡ್. ಅರೆ ಒಳಗಡೆ ಇರೋರು ಮಾತ್ರ ಅಲ್ಲ ಕಾಂಟ್ರಿಬ್ಯೂಟ್ ಮಾಡೋದು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ I ಎನ್ಕ್ಲೋಸ್ಡ್ ಇದೆಯಲ್ಲ, ಅದು ಮಾತ್ರ ಲೂಪ್ ಒಳಗಡೆ ಇರ್ತಕ್ಕಂಥ ಕರೆಂಟ್ಸ್ ಇಂದ ಮಾತ್ರ ಕಾಂಟ್ರಿಬ್ಯೂಟ್ ಆಗುತ್ತೆ. ಕ್ಲಿಯರ್? ಸೊ therefore B is due to I1, I2 and I3 as well.
ಸರ್ ನಮ್ಗೆ ಯಾಕೋ ಇಲ್ಲಿ ಮಿಸ್ ಹೊಡಿತಾ ಇದೆ, ನಾನು ಒಂಚೂರು ವೆರೈಟಿ ಆಗಿ ಕನ್ಸಿಡರ್ ಮಾಡ್ತೀನಿ. ಆಂಪಿಯರ್ ಲೂಪ್ ನ ಚೇಂಜ್ ಮಾಡ್ತೀನಿ ಸರ್. ನೋಡಿ ಈ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ನಾನು ಏನಾದ್ರು ಆಂಪಿಯರ್ ಲೂಪ್ ನ ಚೇಂಜ್ ಮಾಡ್ಕೋತೀನಿ, ನೀವು ಬರ್ದಿರೋ ಆಂಪಿಯರ್ ಲೂಪ್ ನಂಗೆ ಇಷ್ಟ ಇಲ್ಲ. ಈಗ ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕು ತಾನೆ, ದಟ್ಸ್ ವಾಟ್ ಅವರ್ ಇಂಟೆನ್ಷನ್. ನೀವು ಆಂಪಿಯರ್ ಲೂಪ್ ನ ಈ ತರ ಕನ್ಸಿಡರ್ ಮಾಡಿ. ಸರ್ ನಾವು ಮಾಡಿದ್ರೆ ಏನಾದ್ರು ಅಬ್ಜೆಕ್ಷನ್ ಇದೆಯಾ? ಇಲ್ಲ, ಈಗಲೂ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. In this situation, magnetic field or a line integral of magnetic field over the dl is equals to. So ಆಗ್ಲೇ ಕನ್ಸಿಡರ್ ಮಾಡಿದ್ದು ರೇಡಿಯಸ್ r1. ಅರೆ ಆಗ್ಲೇ ಕನ್ಸಿಡರ್ ಮಾಡಿದ್ದು ರೇಡಿಯಸ್ r1 ಅಂತ ತಗೊಂತೀವಿ. ಇದ್ರ ರೇಡಿಯಸ್ r1, ಈಗ ಇದ್ರದ್ದು ರೇಡಿಯಸ್ r2. ಇದ್ರದ್ದು ರೇಡಿಯಸ್ r2 is equals to mu naught times of I enclosed. ಈಗ ಲೂಪ್ ನಲ್ಲಿ ಎಷ್ಟು ಕರೆಂಟ್ ಇದೆ? ಓನ್ಲಿ I3. ಹಾಗಾದ್ರೆ ಇದೇನಿದು mu naught times of I3. Clear? And what about magnetic field? ಯಾರಿಂದ ಮ್ಯಾಗ್ನೆಟಿಕ್ ಫೀಲ್ಡ್? ಅವಾಗಲೇ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸಿಡರ್ ಮಾಡಿದ್ವಿ, ಈಗಲೂ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡಬೇಕು. ಐ ರೈಟ್ ಹಿಯರ್. ಸೊ ಬಿ ಇಂಟಿಗ್ರಲ್ ಆಫ್ dl. What is the integral of dl? That is 2 pi r2. b into integration of dl is 2 pi r2, that is equals to mu naught I3 divided by ಅಷ್ಟೇ. So that is b is equals to mu naught by 2 pi into I3 divided by R2. ಇವಾಗ ಈ ತರ ಬಂದಿದೆ. ಹಾಗೆ ಅದು ಬರಿಬೇಕಾಯ್ತು, ನಾವು ಮರ್ತ್ಬಿಟ್ಟೆ. ಸೊ ಪ್ರೀವಿಯಸ್ ಕೇಸ್ ನಾನು ಬರ್ತಿದ್ನಲ್ಲ, ಅದನ್ನ ಇನ್ನೊಂದ್ಸತಿ ಇಲ್ಲಿ ಬರಿತೀನಿ ನೋಡಿ. I'll write here. In the previous case, b into integration of dl ಏನ್ ಬಂದಿತ್ತು? 2 pi r1. 2 pi r1, that is equals to mu naught into I1 minus I2. ಅಥವಾ b is equals to mu naught into I1 minus I2 whole divided by 2 pi whole divided by R1. ನೋಡಿ, ನೀವು ಈ ರೀತಿ ಆದ್ರೂ ಫೈಂಡ್ ಔಟ್ ಮಾಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಬರುತ್ತೆ. ಯಾಕಂದ್ರೆ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಇಸ್ ಡ್ಯೂ ಟು ಆಲ್ ದ ಫೆಲೋಸ್. ಎಲ್ಲಾ ಕರೆಂಟ್ಸ್ ಸೇವೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಕನ್ಫ್ಯೂಷನ್ ಹೋಯ್ತಾ? ಅಪ್ಲೈ ಮಾಡೋದು ಇಂಪಾರ್ಟೆಂಟ್. ಇನ್ನೊಂದು ಸಿಂಪಲ್ ಕೇಸ್ ನ ಕೊಟ್ಬಿಡ್ತೀನಿ. ಓಕೆ, ಲೆಟ್ಸ್ ಡೂ ಇಟ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಪಕ್ಕಾ? ಶೋರ್? ಐಡಿಯಾ ಬಂತ ಆಂಪಿಯರ್ ಸರ್ಕ್ಯೂಟ್ ಅನ್ನ ಅಪ್ಲೈ ಮಾಡೋದು ಹೇಗೆ ಅಂತ? Okay, let us consider another situation where the current is like this as shown in the figure. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಆಂಪಿಯರ್ ಸರ್ಕ್ಯೂಟ್ ಅನ್ನ ಒಬೆ ಮಾಡ್ಬೇಕಾದ್ರೆ ಸಿಮಿಟ್ರಿ ಇರಬೇಕು. ಅಂದ್ರೆ ಸುಮ್ನೆ ಕರೆಂಟ್ ಸಡನ್ ಆಗಿ ಅಪಿಯರ್ ಆಗೋದು, ಸಡನ್ ಆಗಿ ಡಿಸಪಿಯರ್ ಆಗೋದು ಆಗಲ್ಲ, ನಡೆಯಲ್ಲ. Let us consider one wire is coming from infinity. ಇನ್ಫಿನಿಟಿ ನ ಒಂದು ವೈರ್ ಬರ್ತಿದೆ. ಇಲ್ಲಿ ಕರೆಂಟ್ I1 ಅಂತ ಕರೀತೀವಿ. I1. Okay, let me consider wire. ವೈರ್ ಏನಾಗ್ತದೆ, ಈ ತರ ಬೆಂಡ್ ಆಗಿ ಮತ್ತೆ ಈ ರೀತಿ ಹೋಗ್ತಾ ಇದೆ ಅಪ್ ಟು ಇನ್ಫಿನಿಟಿ. ಲೆಟ್ ಮಿ ಕನ್ಸಿಡರ್ ಕರೆಂಟ್ ಹಿಯರ್ ಇಸ್, ಆಫ್ ಕೋರ್ಸ್ ಮೂರು ಸೇಮ್ ಇರುತ್ತೆ ಒಂದೇ ವೈರ್ ಆಗಿರೋದ್ರಿಂದ, ಬಟ್ ಸ್ಟಿಲ್ ನಾನು ಬೇರೆ ಬೇರೆ ಕೊಡ್ತೀನಿ. I1, I2, I3. ಬೇಕಾದ್ರೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಒಂದು ಸ್ಟಾರ್ ಹಾಕ್ಬಿಟ್ಟು I1 is equals to I2 is equals to I1, I3 that is equals to I. Let me consider like that. Of course ಸೇಮ್ ಇರಲೇಬೇಕು, ಒಂದೇ ವೈರ್. ಸರಿ, ಈಗ ಈ ಪಾಯಿಂಟ್ ನಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು. P ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಕ್ಯಾನ್ ಐ ಯೂಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ? ಆಫ್ ಕೋರ್ಸ್ ಯು ಕ್ಯಾನ್ ಯೂಸ್. ಈಗ ಯೂಸ್ ಮಾಡಬಹುದು. ಅರೆ ಒಂದೇ ಒಂದು ವೈರ್ ನ, ಇಷ್ಟು ವೈರ್ ನ ಮಾತ್ರ ತಗೊಂಬಂದು ಇಲ್ಲಿ ಕಟ್ ಮಾಡಿಬಿಟ್ಟು ಕರೆಂಟ್ ಇದೆ ಅಂದ್ರೆ ಯಾರು ನಂಬ್ತಾರೆ? ಇದಕ್ಕೆ ಸಪ್ಲೈ ಇರಬೇಕು, ಎಕ್ಸಿಟ್ ಇರಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಸ್ಯಾಟಿಸ್ಫೈ ಆಗಲ್ಲ ಇಲ್ಲಿ, ಬಟ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತದೆ. ಇಲ್ಲಿಂದ ಚಾರ್ಜಸ್ ಬರ್ತಿದೆ, ಈ ಕಡೆ ಹೋಗ್ತಿದೆ. ಈಗ ಬೇಕಾದ್ರೆ ಅಪ್ಲೈ ಮಾಡಬಹುದು. ಲೆಟ್ ಮಿ ಕನ್ಸಿಡರ್ ಪಾಯಿಂಟ್ ಪಿ. ಈಗ ಪಾಯಿಂಟ್ ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು. ಡೂ ಒನ್ ಥಿಂಗ್, ಇಲ್ಲೊಂದು ಲೂಪ್ ನ ಕನ್ಸಿಡರ್ ಮಾಡಿ such that ಪಾಯಿಂಟ್ ಪಿ ಅರೆ ಈ ತರ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ವೈ ಈ ತರ ಇದೆ, and it is perpendicular to the plane of the board. ಈಗ ಪಾಯಿಂಟ್ ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕು. ದಟ್ಸ್ ವಾಟ್ ದ ಕ್ವೆಶ್ಚನ್ ಇಸ್. ಅದ್ರ ರೇಡಿಯಸ್ r ತಗೊಂತಾ ಇದ್ದೀನಿ, ಕರೆಂಟ್ I2. ದ ರೇಡಿಯಸ್ ಇಸ್ r ಅಂತ ತಗೊಂತಾರೆ. Of course, if you apply Amperes circuit ಅಲ್ಲ, B dot dl is equals to vector B dot vector dl is equals to mu naught times of I enclosed. ಈಗ ಆಂಪಿಯರ್ ಲೂಪ್ ನಲ್ಲಿ ಮ್ಯಾಗ್ನೆಟಿಕ್ ಕರೆಂಟ್ ಎಷ್ಟಿದೆ? ಬರೀ I2 ಇದೆ. I enclosed is I2. ಈಗ B ಅನ್ನೋದು ಯಾರ್ಯಾರಿಂದ ಕ್ರಿಯೇಟ್ ಆಗ್ತಿರೋದು ಹೇಳ್ತೀರಾ? B is due to this segment and this segment. ಈಗ ಬೇಕಾದ್ರೆ ನೀವು ಅಪ್ಲೈ ಮಾಡಬಹುದು. B is due to I1, I2 and I3.
ಈ ವೈರ್ ಈ ಪೋರ್ಷನ್ ಆಫ್ ವೈರ್ ಇಂದ ಈ ಪೋರ್ಷನ್ ಆಫ್ ವೈರ್ ಇಂದ ಈ ಪೋರ್ಷನ್ ಆಫ್ ವೈರ್. ಆಫ್ ಕೋರ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಇಸ್ ಸೇಮ್, ಬಟ್ ಸ್ಟಿಲ್ ಡಿಫರೆಂಟ್ ಹೆಸರು ಕೊಟ್ಟಿದ್ದೀವಿ. ಐಡಿಯಾ ಬಂತಾ? ನಾವು ಯು ಕ್ಯಾನ್ ರೈಟ್ ದ ಇಂಟಿಗ್ರೇಷನ್ ಆಫ್ ಕೋರ್ಸ್ ಈ ತರ ಇರುತ್ತೆ ಅಂತ ಅನ್ಸ್ಯೂಮ್ ಮಾಡ್ಕೊಂಡ್ರೆ, ಇಲ್ಲ ಬೇರೆ ಆಂಗಲ್ ಇದ್ರೆ ಬಿ ಡಿ ಎಲ್ ಇಂಟು ಕಾಸ್ ಥೀಟಾ ವೇರ್ ಆಂಗಲ್. ನಾನೇನು ಗ್ಯಾರಂಟಿ ಆಗಿ ಗೊತ್ತಿಲ್ವಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರುತ್ತೋ ಇಲ್ಲ ಈ ರೀತಿ ಇರುತ್ತೋ, ಸಮ್ ಆಂಗಲ್ ಸಮ್ ಆಂಗಲ್ ಥೀಟಾ ಇರುತ್ತೆ ಅಂತ ಅನ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಆಫ್ I2 ಅಷ್ಟೇ. ಥೀಟಾ ಗೊತ್ತಿದ್ರೆ you can calculate the magnetic field at the end point. Clear? Apply ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅಂತ ಅನ್ಕೊಂತಾ ಇದ್ದೀನಿ. Let's see some simple applications of the Amperes circuital law. Then let us see some simple applications of Amperes circuital law. ಒಂದು ಲೀನಿಯರ್ ವೈರ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ ಲೀನಿಯರ್ ವೈರ್ ಎಷ್ಟು ಲೆಂತ್ ಇದೆ? ಇನ್ಫೈನೈಟ್ ಲೆಂತ್. ಅರೆ ಇದು ಇನ್ಫಿನಿಟಿ ವರೆಗೂ ಹೋಗುತ್ತೆ. And it is carrying the current I. Now find the magnetic field at a point P which is at a distance R. Already ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. At a distance R. ಅರೆ ಆಂಪಿಯರ್ ಸರ್ಕ್ಯೂಟ್ ಅಲ್ಲಿ ಆಗಿದ ತಕ್ಷಣ ಸಿಂಪಲ್ ಎಕ್ಸಾಂಪಲ್ ಇದನ್ನೇ ತಗೊಂಡಿದ್ವಿ. ಏನ್ ಮಾಡಬೇಕು? We need to consider a Amperean loop of radius R. Then using Amperes circuit law, integration of B dot dl is equals to mu naught times of I enclosed. Obviously magnetic field ಈ ಪಾಯಿಂಟ್ ನಲ್ಲಿ ಯಾವ ಡೈರೆಕ್ಷನ್ ಇರುತ್ತೆ? ಇಂಟು ದ ಪ್ಲೇನ್. ಅರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಯೂಸ್ ಮಾಡಿದ್ರೆ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರುತ್ತೆ. ಅಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಆಫ್ ದ ಕರೆಂಟ್ ಎಲಿಮೆಂಟ್ ಆಫ್ ದ ಆಂಪಿಯರ್ ಲೂಪ್ ನ ತಗೊಂಡ್ರು ಅದೇ ಡೈರೆಕ್ಷನ್ ಇರುತ್ತೆ. ಸೊ ಆಂಗಲ್ ಬಿಟ್ವೀನ್ dl and vector b is 0. ಹಾಗಾದ್ರೆ the integration of b dl into cos 0 is equals to mu naught times ಲೂಪ್ ಒಳಗಡೆ ಕರೆಂಟ್ ಎಷ್ಟಿದೆ? ಬರೀ I ಇದೆ. ಹಾಗಾದ್ರೆ ಬಿ ಅನ್ನೋದು ಕಾನ್ಸ್ಟೆಂಟ್ ಇರೋದ್ರಿಂದ ಆಚೆ, ಆಬ್ವಿಯಸ್ಲಿ ಕರೆಂಟ್ ಕಾನ್ಸ್ಟೆಂಟ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ. ಆಚೆ ಕಿತ್ತೆಸಿತೀನಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ದ್ಬಿಡ್ತೀನಿ ನೋಡಿ. ಸೊ ದಟ್ ಈಸ್ ಬಿ ಇಂಟು ಇಂಟಿಗ್ರಲ್ ಆಫ್ ಡಿ ಎಲ್ ಕಾಸ್ 0 is 1, ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಆಫ್ ಐ. ಬಿ ಇಂಟು ಇಂಟಿಗ್ರಲ್ ಆಫ್ ಡಿ ಎಲ್, ಅರೆ ಡಿ ಎಲ್ ಇದೇನಿದು? ಸ್ಮಾಲ್ ಡಿ ಎಲ್ ಕರೆಂಟ್ ಎಲಿಮೆಂಟ್ ಅಂತಾನೆ ಬರ್ತಾರೆ. ಚಿ ಎಲಿಮೆಂಟ್ ಆಫ್ ದ ಆಂಪಿಯರ್ ಲೂಪ್. ಒಂದೇ ಒಂದು ಸ್ಮಾಲ್ ಲೂಪ್ ನ ಪಾರ್ಟ್ ಆಫ್ ದ ಲೂಪ್ ನ ತಗೊಂಡು ಇಂಟಿಗ್ರೇಟ್ ಮಾಡ್ತಾ ಇದೀನಿ. ಡಿ ಎಲ್ ಕಚ ಎಲ್ಲಾದ್ರೂ ಆಡ್ ಮಾಡಿದ್ರೆ ಸರ್ಕಂಫರೆನ್ಸ್ ಬರುತ್ತೆ. 2 pi into small r is equals to mu naught I. ಹಾಗಾದ್ರೆ b is equals to mu naught divided by 2 pi into I divided by r. ಮತ್ತೆ ಯಾಕೆ ಸರ್ ಬರೆದ್ವಿ? ಗ್ರಾಫ್ ಬರೀಬೇಕಾಗಿತ್ತು, ಹಾಗಾಗಿ ಬರೀತಾರೆ. When you go from the wire ಇಂದ ಆಚೆಗೆ ಹೋಗ್ತಾ ಇದೆ. Let us consider ಈ ವೈರ್ ಇಂದ ದೂರ ಹಾಗೆ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ is inversely proportional to R. Magnetic field na y axis, distance na x axis al tagone. So this is B is inversely proportional to R. There's the curve. Clear, all clear, chick shampoo, dove, everything done. Next example ge hogtidini, note ಮಾಡ್ಕೊಳ್ಳಿ. I am going to remove this. ಇದನ್ನ ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಪ್ರಾಮಿಸ್. ಅರೆ ಯಾಕೋ ಕಟ್ ಆಗ್ತಿಲ್ಲ. Let us see the next application of Biot's Savage law. Biot's Savage law ಹಾಳಾಗೋಯ್ತು. ಸೊ ನಾವು ಸ್ಟಡಿ ಮಾಡ್ತಿರೋದು Amperes circuital law. Magnetic field due to infinitely long cylindrical wire carrying current I on its surface ಅಥವಾ hollow metallic cylinder. ಇದೇನ್ ಸರ್ ಹೆಂಗಿದೆ? ಒಂಚೂರು ಟ್ವಿಸ್ಟ್ ಇದೆ ನೋಡಿ. ಇಲ್ಲಿ ಒಂದು ಸಿಲಿಂಡರ್ ನ ಕನ್ಸಿಡರ್ ಮಾಡೋಣ. ಲೆಟ್ ಮಿ ಕನ್ಸಿಡರ್ ದ ಸಿಲಿಂಡರ್. ಎಂತ ಸಿಲಿಂಡರು? ಇನ್ಫೈನೈಟ್ ಸಿಲಿಂಡರ್. ಅರೆ ಇದು ಫೈನೈಟ್ ಅಲ್ಲ, ಇನ್ಫೈನೈಟ್ ವರ್ಗೂ ಹೋಗ್ತಾ ಇದೆ. ನಾವ್ ಇನ್ ದ ಗಿವೆನ್ ಸಿಲಿಂಡರ್ ಕರೆಂಟ್ ಇಸ್ ಪಾಸಿಂಗ್, ಕರೆಂಟ್ ಪಾಸ್ ಆಗ್ತಾ ಇದೆ, ಬಟ್ ಎಲ್ಲಾ ಕರೆಂಟ್ ಬರೀ ಸರ್ಫೇಸ್ ನಲ್ಲೇ ಫ್ಲೋ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ದ ಕರೆಂಟ್ ಇಸ್ ಫ್ಲೋಯಿಂಗ್ ಓನ್ಲಿ ಇನ್ ದ ಸರ್ಫೇಸಸ್. ಸರ್ಫೇಸ್ ನಲ್ಲಿ ಮಾತ್ರ ಕರೆಂಟ್ ಫ್ಲೋ ಆಗ್ತಾ ಇದೆ. ಅಂದ್ರೆ ಈ ಲೇಯರ್ ಇದೆಯಲ್ಲ, ಇಲ್ಲಿ ಮಾತ್ರ ಫ್ಲೋ ಆಗ್ತಾ ಇದೆ, ಒಳಗಡೆ ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಅಥವಾ ಸಿಂಪಲ್ ಆಗಿ ಹಾಲೋ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡ್ಬೋದ? ಅರೆ ಒಳಗಡೆ ಮೆಟೀರಿಯಲ್ ಇಲ್ಲ ಅಂದ್ರೆ ಎಲ್ಲಿಂದ ಫ್ಲೋ ಆಗ್ತಾ ಇರುತ್ತೆ. ಸೊ ದೇರ್ಫೋರ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಓನ್ಲಿ ಥ್ರೂ ದ ಸರ್ಫೇಸ್. ಆಚೆ ಮಾತ್ರ. ಅರೆ ಇಟ್ ಇಸ್ ಲೈಕ್ ಎಕ್ಸಾಂಪಲ್, ಇಲ್ಲೊಂದು ಪೆನ್ ಇದೆ ತಗೊಳ್ತೀನಿ. ಇಟ್ ಇಸ್ ಸಿಂಪಲ್ ಲೈಕ್ ದಿಸ್. ಇಲ್ಲೊಂದು ನಿಮ್ಮ ಪೆನ್ ಇದೆಯಲ್ಲ, ಕ್ಯಾವಿಟಿ ಈ ತರ ಅರೆ ಝೂಮ್ ಆಗಲ್ಲ ಇದು. ಝೂಮ್ ಆಗಲ್ಲ. ಜೂಮ್ ಇಲ್ಲಿದಿಲ್ಲ,
ಓಕೆ ಈ ತರ ಒಂದು ಮೆಟೀರಿಯಲ್ ಕನ್ಸಿಡರ್ ಮಾಡಿ ಕರೆಂಟ್ ಎಲ್ಲ ಸರ್ಫೇಸ್ ನಲ್ಲೇ ಹೋಗೋ ತರ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡು ಇಟ್ಟಿದೀವಿ ಆಲ್ರೆಡಿ. ಈಗ ಇದರಿಂದ ಆಕ್ಸಿಸ್ ಆಫ್ ದ ಸಿಲಿಂಡರ್ ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಆಬ್ವಿಯಸ್ಲಿ ಮಿಡಲ್ ಆಫ್ ದ ಸಿಲಿಂಡರ್ ಅಲ್ಲಿ ಈ ತರ ಪಾಸ್ ಆಗ್ತಾ ಇರುತ್ತೆ. ಆಲ್ವೇಸ್ ಅಗೈನ್ ರಿಮೆಂಬರ್ ಇಟ್ ಇಸ್ ಗೋಯಿಂಗ್ ಟು ಇನ್ಫಿನಿಟ್ಲಿ ಲಾಂಗ್. ಆಕ್ಸಿಸ್ ಆಫ್ ದ ಸಿಲಿಂಡರ್ ಇಂದ ಆಚೆಗೆ ಹೋಗ್ತಾರೆ, ದೂರ ಹೋಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ವೇರಿ ಆಗತ್ತೆ. ದಟ್ಸ್ ವಾಟ್ ದ ಕ್ವಶನ್ ಇಸ್. ಅರ್ಥ ಆಯ್ತಾ? ನೋಡಿ ಪ್ರೊಸೀಜರ್, ನಾನು ಮಾಡೋ ಪ್ರೊಸೀಜರ್ ಇಂಪಾರ್ಟೆಂಟ್ ಅಲ್ಲದೆ ಇರಬಹುದು, ಬಟ್ ಗ್ರಾಫ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನೀಟ್ ನಲ್ಲೂ JEE ನಲ್ಲಿ ಹೈಲಿ ಟಾರ್ಗೆಟೆಡ್ ಕ್ವಶನ್ ಅದು ಗ್ರಾಫ್ಸ್. ಶಾಲ್ ವಿ ಡೂ? ಓಕೆ. ಸೊ ಈಗ ನಾನು ಎರಡು ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀನಿ. ಇಫ್ ದ ಪಾಯಿಂಟ್ P ಇಸ್ ಸಮ್ವೇರ್ ಇನ್ಸೈಡ್, ಆಕ್ಸಿಸ್ ಇಂದ ದೂರ ಹೋಗ್ತಾ ಇರ್ಬೇಕಾದ್ರೆ ಈ ರೀಜನ್ ಪೂರ್ತಿ ಇನ್ಸೈಡ್ ಇದೆಯಾ, ಅದನ್ನ ಒಂದ್ ಕ್ಯಾಟಗರಿ ಆಗಿ ಡಿಸ್ಕಸ್ ಮಾಡ್ತೀನಿ. ಈಗ ಅದೇ ಪಾಯಿಂಟ್ ಔಟ್ಸೈಡ್ ಇದ್ರೆ ಏನಾಗುತ್ತೆ ಅದನ್ನ ಸಬ್ ಕೇಸ್ 2 ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಕೇಸ್ 1, if the point if P is inside the cylinder, point P na inside consider ಮಾಡ್ತಾ ಇದೀನಿ at a distance r from the cylinder, axis of the cylinder, very sorry, axis of the cylinder, ಇನ್ನು ಒಳಗಡೆನೇ ಇದೆ ಪಾಯಿಂಟ್. ಈಗ ಈ ಪಾಯಿಂಟ್ P ಮೇಲೆ ಒಂದು ಲೂಪ್ ಬರೋ ತರ ಒಂದು ಆಂಪಿಯರಿನ್ ಲೂಪ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆಂಪಿಯರ್ ಲೂಪ್ ವಿತ್ ಇನ್ ದ ಸಿಲಿಂಡರ್. ಅಂದ್ರೆ ಈ ತರ ಇದೆ, ಪರ್ಪೆಂಡಿಕ್ಯುಲರ್ ಟು ದಿ ಪರ್ಪೆಂಡಿಕ್ಯುಲರ್ ಟು ದಿ ಬೋರ್ಡ್ ಇದೆ, ಈ ತರ ಇದೆ. ವಾಟ್ ಇಸ್ ದ ಕರೆಂಟ್ ಎನ್ಕ್ಲೋಸ್ಡ್ ಇನ್ ದ ಲೂಪ್? ಈ ಲೂಪ್ ಒಳಗಡೆ ಕರೆಂಟ್ ಎಷ್ಟಿದೆ? ಅದೇ ಎಲ್ಲಾ ಕರೆಂಟ್ ಹೊರಗಡೆ ಫ್ಲೋ ಆಗ್ತಾ ಇದೆ, ಇಲ್ಲಿ ಫ್ಲೋ ಆಗ್ತಾ ಇರೋದು, ಒಳಗಡೆ ಕರೆಂಟ್ ಎಲ್ಲಿದೆ? ಇಲ್ಲ. ಸೊ ದೇರ್ ಫೋರ್ ದ ನೆಟ್ ಕರೆಂಟ್ I enclosed is equal to 0 for a point inside, for a P inside cylinder. So ಈಗ Amperes circuital ನ ಅಪ್ಲೈ ಮಾಡ್ತೀನಿ. B.dl is equals to mu naught times of I enclosed. What is I enclosed? 0. ಅರೆ ಇದನ್ನ ಬೇಕಾದ್ರೆ ಟಾಪ್ ವ್ಯೂ ನಲ್ಲಿ ನೋಡ್ತೀನಪ್ಪ, ಇದನ್ನೇ ಹೊರಗಡೆಯಿಂದ ನೋಡ್ತೀನಿ. ಒಂದು ಕೆಲಸ ಮಾಡಿ, ನಿಮ್ ಕನ್ಫ್ಯೂಸ್ ಆಗೋಂಗಿದ್ರೆ I will have a look into top view. ಅರೆ ಈ ವೈರ್ ಈ ತರ ಇದೆ, ಇನ್ಫೈನೈಟ್ ಮೇಲಿಂದ ನಾನು ಅರೆ ಇಲ್ಲಿಂದ ಹೋಗಿ ಈ ತರ ಬಗ್ಗೆ ನೋಡ್ತೀನಿ. What I will see here is top view. Top view is like this. Current ಎಲ್ಲ ಆಚೆ ಈ ತರ ಫ್ಲೋ ಆಗ್ತಾ ಇದೆ. All the current is flowing at the surface. Surface ನಲ್ಲೇ ಕರೆಂಟ್ ಫ್ಲೋ ಆಗ್ತಾ ಇದೆ. Like this. ಟಸ್ಕು ಪುಸ್ಕು ಎಲ್ಲ ಕರೆಂಟ್ ಸರ್ಫೇಸ್ ಅಲ್ಲೇ ಬರ್ತದೆ. ಈಗ ಇದು ಆಕ್ಸಿಸ್ ಆಫ್ ದ ಸಿಲಿಂಡರ್. ಈಗ ಇಲ್ಲಿಂದ r ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ತೀನಿ. ಯು ಕನ್ಸಿಡರ್ ದ ಆಂಪಿಯರಿನ್ ಲೂಪ್ such that the point P is lying on that point. ಇದೇನಿದು ಆಂಪಿಯರಿನ್ ಲೂಪ್ within inside mu naught. ಈಗ ಅಪ್ಲೈಯಿಂಗ್ ಆಂಪಿಯರ್ ಸರ್ಕ್ಯೂಟಲ್ to the loop inside, to loop inside ಆಂಪಿಯರ್ ಸರ್ಕ್ಯೂಟಲ್ ಅನ್ನ ಅಪ್ಲೈ ಮಾಡಿದ್ರೆ B integration of B.dl vector formally is equals to mu naught time of I enclosed. What is I enclosed? ಆ ಲೂಪ್ ಒಳಗಡೆ ಕರೆಂಟೇ ಇಲ್ಲ, ಕರೆಂಟ್ ಎಲ್ಲಿದೆ ಅಲ್ಲಿ, ಹಾಗಾಗಿ U 0 ಆದ್ರೆ RHS 0 ಆಗ್ತಾನೆ. B inside is 0. ಸೊ ಸ್ಕೇಲಾರ್ ಫಾರ್ಮ್ ಅಲ್ಲಿ ಮಾತ್ರ ಬರೀತೀನಿ, ಡೈರೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇಸ್ 0. ಅವರ ವೈರ್ ಒಳಗಡೆ 0 ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಆರ್ ಯು ಗೆಟಿಂಗ್? ಲೆಟ್ಸ್ ಗೋ ಟು ದ ಔಟ್ಸೈಡ್. ಈಗ ಆಚೆಗೆ ಹೋಗೋಣ. ಲೆಟ್ಸ್ ಕನ್ಸಿಡರ್ ದ ಪಾಯಿಂಟ್ P outside. Let us consider the point P outside such that it is at a distance r from the axis of the cylinder. Sub case 2 ಇಲ್ಲಿ ಬರೀತೀನಿ. ಅರೆ ಇಲ್ಲಿ ಲೂಪ್ ಬರೀಬೇಕು. ಸೊ ಈಗ ಒಂದು ಲೂಪ್ ನ ಕನ್ಸಿಡರ್ ಮಾಡೋಣ. ವಾಟ್ ಇಸ್ ದಿಸ್? ದಿಸ್ ಇಸ್ ಆಂಪಿಯರಿನ್ ಲೂಪ್. ಒಳಗಡೆ ಇರೋನೆಲ್ಲ ಕಿತ್ತು ಬಿಸಾಕಿ, ಆಗೋಯ್ತು ಅವ್ರ ಕತೆ ಎಲ್ಲ. ಓಕೆ, case 2 for a point outside the wire, cylindrical wire ಏನಿರುತ್ತೆ ನೋಡೋಣ. ಅಪ್ಲೈಯಿಂಗ್ ಆಂಪಿಯರ್ ಸರ್ಕ್ಯೂಟಲ್ ಇಂಟಿಗ್ರಲ್ ಆಫ್ B.dl is equals to mu naught times I enclosed. ಅರೆ ಈ ಲೂಪ್ ಪೂರ್ತಿ ಲೂಪ್ ಒಳಗಡೆ ಕರೆಂಟ್ ಎಷ್ಟಿದೆ? ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್, ಕರೆಂಟ್ I. ಇವೆಲ್ಲ ಕರೆಂಟ್ಸ್ ಒಳಗಡೆ ಇದೆ ತಾನೆ ಈಗ ಲೂಪ್ ಒಳಗಡೆ. therefore I enclosed is small I. ಸಿಂಪಲ್ ಆಗಿ I ಬರಿಬೋದಾ? I will write here B constant ಇದೆ. let me pull out of the integration into, of course
ಇದೇನಿದು ಇಂಟಿಗ್ರಲ್ ಆಫ್ ಬಿ ಡಿ ಎಲ್ ಇಂಟು ಕಾಸ್ 0 ದಟ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಆಫ್ ಐ. ಅರೆ ಕಾಸ್ 0 ಬರುತ್ತೆ. ವೈರ್ ನಲ್ಲಿ ಕರೆಂಟ್ ಈ ತರ ಫ್ಲೋ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಈ ತರ ಫ್ಲೋ ಆಗ್ತಿರೋದ್ರಿಂದ ಹಾಗಾಗಿ ಇದೇನ್ ಬರುತ್ತೆ ಡಿ ಎಲ್ ಮತ್ತೆ ಅರೆ ಡಿ ಎಲ್ ಇದೇ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಇದೆ, ಕಾಸ್ 0 ಬರುತ್ತೆ. ಸೊ ದೇರ್ ಫೋರ್ ಇಂಟಿಗ್ರಲ್ ಡಿ ಎಲ್ ಇಂಟು ಕಾಸ್ 0 ಇಸ್ 1 ದಟ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಆಫ್ ಐ. ಈ ಪೂರ್ತಿ ಲೂಪ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ಸರ್ಕಂಫರೆನ್ಸ್ ಆಫ್ ದ ಲೂಪ್ ದಟ್ ಇಸ್ ಬಿ ಇಂಟು 2 pi into r that is equals to mu naught times I. In other words, B is equals to mu naught divided by 2 pi into I by r. Wire tarane behave ಮಾಡ್ತಾ ಇದೆ ಇದು ಕೂಡ. B is inversely proportional to r. That's it. ಒಳಗಡೆ 0 ಇದೆ. For a point inside. ಆಯ್ತಾ ಇದು? ಇಷ್ಟ ಆಯ್ತಾ? ನೋಟ್ ಮಾಡ್ಕೊಳ್ಳಿ. I'll remove this one. For a point inside, magnetic field is 0. For the point outside, magnetic field is there and it is inversely proportional to the distance between the axis of the wire and the point. ಈಗ ಗ್ರಾಫ್ ನ ಬರೀತೀನಿ. Let me draw the graph. Magnetic field versus distance from the axis. Axis in the distance ತಗೊಂತಾ ಇದ್ದೀನಿ ಈ ತರ. I am going away from the axis like this. Now what happens magnetic field are illinda illi barovargu magnetic field 0 ne ide. So until the value distance reaches r is equal to capital R, magnetic field is 0. What is this? This is inside the wire. Sudden agi ಇಲ್ಲಿ ಬಂದಿದ ತಕ್ಷಣ ಜಾಸ್ತಿ ಆಗುತ್ತೆ, ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಇಲ್ಲಿ ಕ್ಯಾಪಿಟಲ್ R ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ಅದೇ ಬರುತ್ತೆ. So that is B at the surface is equals to mu naught divided by 2 pi into I divided by capital R. ಈಗ ಇಲ್ಲಿಂದ ಮತ್ತೆ ದೂರ ಹೋಗ್ತಾ ಇದ್ರೆ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗುತ್ತೆ and the relation is like this. B outside is inversely proportional to small r. ಈ r distance ಇಲ್ಲಿಂದ ಪಾಯಿಂಟ್ in the center of the cylinder ಗೆ distance ಇದೆ, ಆ r distance ದೂರ ಆಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗ್ತಾ ಇರುತ್ತೆ and it is inversely proportional to r. And this region is outside. Clear, all clear, done. ಈಗ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಳಗಡೆ ಕರೆಂಟ್ ಇರಲಿಲ್ಲ, ಸಪೋಸ್ ಒಳಗಡೆ ಕೂಡ ಕರೆಂಟ್ ಯೂನಿಫಾರ್ಮ್ ಆಗಿ ಇದ್ರೆ, ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ಔಟ್ ದ ಸಿಲಿಂಡರ್. ನಾರ್ಮಲ್ ಆಗಿ ನಾವು ಈ ವೈರಿಂಗ್ ಯೂಸ್ ಮಾಡ್ತೀವಲ್ಲ, ಆ ವೈರಿಂಗ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ವೈರ್ಸ್ ಇದೇ ರೀತಿ ಇರುತ್ತೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ಪೂರ್ತಿ ವೈರ್ ನಲ್ಲಿ ಕರೆಂಟ್ ಯೂನಿಫಾರ್ಮ್ ಆಗಿ ಫ್ಲೋ ಆಗ್ತಿರುತ್ತೆ. ದಟ್ಸ್ ವಾಟ್ ದ ನೆಕ್ಸ್ಟ್ ಕೇಸ್, ದಟ್ ಇಸ್ the magnetic field due to infinitely long cylindrical wire carrying current across its area uniformly across its area. ಅರೆ ನೋಟ್ ಮಾಡ್ಕೋಬೇಕಾಯ್ತಾ, ಹಿಂದಕ್ಕೆ ಹೋಗಿ ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಟ್ ಮಾಡ್ಕೋಬಹುದು. ಅದೇನಪ್ಪ ಅಡ್ವಾಂಟೇಜ್, ನೀವು ಆನ್ಲೈನ್ ಅಲ್ಲಿ ಸ್ಟಡಿ ಮಾಡೋದ್ರಿಂದ ಏನಾದ್ರು ಡೌಟ್ ಬಂದ್ರೆ ಮತ್ತೆ ವಾಪಸ್ ಹೋಗಿ ಇನ್ನೊಂದ್ಸತಿ ನೋಡ್ಕೋಬಹುದು. ತುಂಬಾ ಟೈಮ್ ಹಿಡಿಯಂಗಿದೆ, ಪಾಸ್ ಮಾಡಿ ನೀವು ನೋಟ್ಸ್ ಬರ್ಕೋಬಹುದು ಬೇಕಿದ್ರೆ. Okay, let us continue with this. Magnetic field due to a long cylindrical wire carrying current uniformly across its area. ಪೂರ್ತಿ ಸ್ಪ್ರೆಡ್ ಆಗುತ್ತೆ ಕರೆಂಟ್. ಈಗ ನಾನು ಇನ್ಫೈನೈಟ್ ಲಾಂಗ್ ಸಿಲಿಂಡರ್ ನ ತಗೋಬೇಕಾಗತ್ತೆ ಅಂಡ್ ಇಟ್ ಇಸ್ ಸಾಲಿಡ್. ಪೂರ್ತಿ ಮೆಟೀರಿಯಲ್ ಫಿಲ್ ಆಗಿದೆ, ಕ್ಯಾವಿಟಿ ಇಲ್ಲ. ಈಗ ಪೂರ್ತಿ ಮೆಟೀರಿಯಲ್ ಇದೆ, ಇನ್ಫೈನೈಟ್ ವರ್ಗೂ ಹೋಗುತ್ತೆ, ಇದು ಕೂಡ ಇನ್ಫೈನೈಟ್ ವರ್ಗೂ ಹೋಗುತ್ತೆ. ಆಕ್ಸಿಸ್ ನ ಕನ್ಸಿಡರ್ ಮಾಡ್ತೀನಿ ನಾವು. ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಇನ್ಫೈನೈಟ್. ಕರೆಂಟ್ ಏನಾಗ್ತಾ ಇದೆ, ಪೂರ್ತಿ ಮೆಟೀರಿಯಲ್, ಅರೆ ಒಳಗಡೆನೂ ಇದೆ ಹೊರಗಡೆನೂ ಇದೆ, ಎಲ್ಲ ಇದೆ. ಓಕೆ, ಸೊ ಈಗ ನಾನು ಟಾಪ್ ಸರ್ಫೇಸ್ ಚಕ್ ಅಂತ ಕಟ್ ಮಾಡಿ ಮೇಲಿಂದ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ? ಐ ವಿಲ್ ಸಿ ಕರೆಂಟ್ ಇಸ್ ಕಮಿಂಗ್ ಟುವರ್ಡ್ಸ್ ಮೀ. ನನ್ನ ಕಡೆಗೆ ಕರೆಂಟ್ ಬರ್ತಿರೋ ಕಾಣಿಸುತ್ತಾ? ಐ ವಿಲ್ ರೈಟ್ ಹಿಯರ್ ಟಾಪ್ ವ್ಯೂ ಆಫ್ ದ ವೈರ್ ಈ ತರ ಇದೆ. ಇದು ಆಕ್ಸಿಸ್, ಇದು ದಿಸ್ ಇಸ್ ಆಕ್ಸಿಸ್ ಅಂಡ್ ಕರೆಂಟ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋಲ್. ಯೂನಿಫಾರ್ಮ್ ಆಗಿ ಬರ್ತಾ ಇದೆ, ಅರೆ ಎಲ್ಲಾ ಕಡೆ ಒಂದೇ ತರ ಕರೆಂಟ್ ಬರ್ತಿದೆ ಯೂನಿಫಾರ್ಮ್. ಇಲ್ಲೊಂದು ಸ್ಮಾಲ್ ಡಬ್ಬ ತಗೊಳ್ಳಿ, ಅದೇ ಡಬ್ಬನ ಇಲ್ಲಿ ತಗೊಳ್ಳಿ, ಇಲ್ಲಿಂದ ಎಷ್ಟು ಕರೆಂಟ್ ಬರ್ತಿದೆಯೋ ಇಲ್ಲೂ ಅಷ್ಟೇ ಬರ್ತಿದೆ, ಇಲ್ಲೂ ಅಷ್ಟೇ ಬರ್ತಾ ಇದೆ. ದಟ್ಸ್ ವಾಟ್ ಯೂನಿಫಾರ್ಮ್ ಆಗಿ ಕರೆಂಟ್ ಇಸ್ ಕಮಿಂಗ್ ಔಟ್ಸೈಡ್. ಇಟ್ ಇಸ್ ಕಮಿಂಗ್ ಔಟ್ಸೈಡ್. ಕ್ಯಾನ್ ಯು ವಿಜುವಲೈಸ್?
ಟಾಪ್ ವ್ಯೂ. ಸೊ ದಿಸ್ ಇಸ್ ದ ಟಾಪ್ ವ್ಯೂ ಆಫ್ ದ ವೈರ್. ಆಗ್ಲೇ ಬರೀ ಸರ್ಫೇಸ್ ನಲ್ಲಿ ಇತ್ತು, ಈಗ ಪೂರ್ತಿ ಕಂಡಕ್ಟರ್ ಅಲ್ಲಿ ಬರ್ತಾ ಇದೆ. ನಾವ್ ವಾಟ್ ಐ ಡೂ ಇಸ್ ಐ ನೀಡ್ ಟು ಕನ್ಸಿಡರ್ ಆಕ್ಸಿಸ್ ಇದೆ ಆಲ್ರೆಡಿ. ಈಗ ಒನ್ ಪಾಯಿಂಟ್ ಇನ್ಸೈಡ್ ಕನ್ಸಿಡರ್ ಮಾಡ್ತೀನಿ, ಜನರಲ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಪಾಯಿಂಟ್ ಔಟ್ಸೈಡ್ ಕನ್ಸಿಡರ್ ಮಾಡ್ತೀನಿ. ಫಾರ್ ಎ ಪಾಯಿಂಟ್ ಇನ್ಸೈಡ್, ಫಾರ್ ಎ ಪಾಯಿಂಟ್ ಇನ್ಸೈಡ್ ಒಳಗಡೆ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಕರೆಂಟ್ ಇದೆ ಅಲ್ಲಿ, ಇಗ್ನೋರ್ ಮಾಡಬೇಡಿ, ನಾನು ಜಸ್ಟ್ ಅಲ್ಲಿ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಮಾಡಕ್ಕೆ ರಿಮೂವ್ ಮಾಡ್ತಾ ಇದ್ದೀನಿ. ಅಟ್ ಎ ಪಾಯಿಂಟ್ ಪಿ ವಿಚ್ ಇಸ್ ಇನ್ಸೈಡ್ ದ ವೈರ್, ಇಲ್ಲೊಂದು ಲೂಪ್ ನ ಕನ್ಸಿಡರ್ ಮಾಡೋಣ. ಲೆಟ್ ಮೀ ಕನ್ಸಿಡರ್ ದ ಲೂಪ್ ಲೈಕ್ ದಿಸ್. ಇದೆಂತ ಲೂಪ್? ಆಂಪಿಯರನ್ ಲೂಪ್. ಅದರ ರೇಡಿಯಸ್ ಆರ್ ಇದೆ. ಈಗ ಈ ಲೂಪ್ ಒಳಗಡೆ ಕರೆಂಟ್ ಇದೆಯಾ? ಇದೆ. ಆಗ್ಲೇ ಇರ್ಲಿಲ್ಲ, ಈಗ ಇದೆ. ಎಷ್ಟು ಕರೆಂಟ್ ಇದೆ ನಂಗಿನ್ನು ಕ್ಲಾರಿಟಿ ಗೊತ್ತಿಲ್ಲ. Okay, let's see first of all. The line integral of B dot dl is equals to mu naught times of I enclosed. Nanginu I enclosed value gottilla. What to do now? Ali area related ide, current ide. Area ಅಂದ್ರೆ ಇಷ್ಟು ಏರಿಯಾ ಅಲ್ಲಿ ಕರೆಂಟ್ ಎಷ್ಟು ಬರ್ತದೆ ಅದು ಬೇಕು. ಯಾವುದೋ ಒಂದು ಟರ್ಮ್ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ, ನೆನಪಾಯ್ತಾ? ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ J is equals to current density J is equals to current divided by total area, I divided by A. Are you getting? Are per unit area nalli current ಎಷ್ಟು ಬರ್ತದೆ ಅಂತ ಹೇಳುತ್ತೆ. ಇದೇನಿದು? This is the current through unit area of cross section. ಒಂದು ಯೂನಿಟ್ ಏರಿಯಾ ಅಲ್ಲಿ ಎಷ್ಟು ಕರೆಂಟ್ ಇದೆ J ವ್ಯಾಲ್ಯೂ ಸಿಗುತ್ತೆ. ಅದೇ 2 ಯೂನಿಟ್ಸ್ ಅಲ್ಲಿ ಎಷ್ಟು ಕರೆಂಟ್ ಇದೆ ಅಂದ್ರೆ 2 ಟೈಮ್ಸ್ J. 3 ಯೂನಿಟ್ಸ್ ಅಲ್ಲಿ ಕರೆಂಟ್ ಎಷ್ಟಿದೆ ಅಂದ್ರೆ 3 ಟೈಮ್ಸ್ J. ಎಕ್ಸ್ ಯೂನಿಟ್ ಅಲ್ಲಿ ಎಷ್ಟು, ಎಕ್ಸ್ ಯೂನಿಟ್ ಏರಿಯಾದಲ್ಲಿ ಎಷ್ಟು ಕರೆಂಟ್ ಇದೆ ಅಂದ್ರೆ ಎಕ್ಸ್ ಟೈಮ್ಸ್ J ತಗೊಂಡ್ರೆ ಬರುತ್ತೆ. ಹಾಗಾದ್ರೆ ಇದ್ರ ಏರಿಯಾ ಏನ್ ಹೇಳ್ತೀರಾ? ಏರಿಯಾ ಆಫ್ ದ ಆಂಪಿಯರಿನ್ ಲೂಪ್ ಇಸ್ ಪೈ ಸ್ಮಾಲ್ ಆರ್ ಸ್ಕ್ವೇರ್. ಇಷ್ಟು ಏರಿಯಾನಲ್ಲಿ ಎಷ್ಟು ಕರೆಂಟ್ ಬರ್ತಿದೆ, ದಟ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಡೆನ್ಸಿಟಿ ಇಂಟು ಏರಿಯಾ. ಅರ್ಥ ಆಗಿಲ್ವಾ? ಇನ್ನೊಂದ್ಸತಿ ನೀಟಾಗಿ ಹೇಳ್ಬಿಡ್ತೀನಿ. ಇದೇನಿದು? ಪರ್ ಯೂನಿಟ್ ಏರಿಯಾಗೆ ಎಷ್ಟು ಕರೆಂಟ್ ಬರುತ್ತೆ, ದಟ್ಸ್ ವಾಟ್. ಆಕ್ಚುಲಿ J ವ್ಯಾಲ್ಯೂ ಏನಪ್ಪಾ ಅಂದ್ರೆ ಟೋಟಲ್ ಕರೆಂಟ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ. ಏನಿದು? ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್. ಇದನ್ನ ನಾನು ಆಮೇಲೆ ಬರ್ಕೊಂತೀನಿ, ಸೈಡ್ ಅಲ್ಲಿ ಇಟ್ಟಿರ್ತೀನಿ. ಇದೇನ್ ಕೊಡುತ್ತೆ? ಪರ್ ಯೂನಿಟ್ ಏರಿಯಾ ಇಂದ ಕರೆಂಟ್ ಎಷ್ಟು, ಪರ್ ಯೂನಿಟ್ ಏರಿಯಾ ಇಂದ ಕರೆಂಟ್ ಎಷ್ಟು ಬರ್ತಿದೆ ಅದನ್ನ ಕೊಡುತ್ತೆ. ನನ್ನ ಹತ್ರ ಇಷ್ಟು ಏರಿಯಾ ಇದೆ, ಹಾಗಾದ್ರೆ ಇಷ್ಟು ಏರಿಯಾನಲ್ಲಿ ಎಷ್ಟು ಕರೆಂಟ್ ಬರುತ್ತೆ? ಏರಿಯಾ ಇಂಟು ಕರೆಂಟ್ ಡೆನ್ಸಿಟಿ ಮಾಡಿದ್ರೆ ಸಿಗುತ್ತೆ. Therefore current enclosed in given area is nothing but I enclosed is equals to J into area of that surface area of enclosure ಅಥವಾ J into pi small r square ಅಂತ ಬರೀಬೋದಾ? I enclosed ಸಿಕ್ತು, ಇನ್ನೇನಿದೆ ಅದೇ. So therefore I will write here, of course B ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ, B into integration of dl. Actually integration of B dl cos 0 that is equals to mu naught times current enclosed in J into pi small r square. Cos 0 is 1, B constant kit ಆಚೆಗೆ ಸರಿ, B into integration of dl ಏನಾಗುತ್ತೆ? integration of dl circumference of that loop ಏನ್ ಬರುತ್ತೆ? 2 pi small r that is equals to mu naught J pi small r square. ಇವನು ಡಮಾರ್ ಇನ್ನೇನು ಉಳ್ಕೊಂತಾನೆ? B is equals to mu naught divided by ಇದೇನದು? B inside ಎಲ್ಲ ಬರ್ಬಿಡ್ತೀನಿ. B inside ಇನ್ನು ಆಚೆಗೆ ಬಂದಿಲ್ಲ ನಾನು. B inside is equals to mu naught by 2 pi into pi ಡಮಾರ್ ಆಗತ್ತೆ ನೋಡಿ. mu naught by 2 into J into R ಅಷ್ಟೇನಾ? J into R. ಇವನೇನಿದು? J ಅನ್ನೋದು ಕಾನ್ಸ್ಟೆಂಟ್. ಇಟ್ಸ್ ಎ ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮೆಟೀರಿಯಲ್. ಬೇಕಾದ್ರೆ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. B inside ಇನ್ನೊಂದು ಈಕ್ವೇಶನ್ ಬರೆದ್ರೆ B inside is equals to mu naught divided by 2. J ಗೆ ಏನಂತ ಬರೀಬಹುದು? ಟೋಟಲ್ ಕರೆಂಟ್ ಡಿವೈಡೆಡ್ ಬೈ ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್. ಇವರೆಲ್ಲ ಕಾನ್ಸ್ಟೆಂಟ್ ಗಳೇ ನೋಡಿ. I ಅನ್ನೋದು ಟೋಟಲ್ ಕರೆಂಟ್, R ಅನ್ನೋದು ಪೂರ್ತಿ ರೇಡಿಯಸ್. ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಕ್ಯಾಪಿಟಲ್ ಆರ್ ತಗೊಂತಾ ಇದ್ದೀವಿ. ಕ್ಯಾಪಿಟಲ್ ಆರ್ is a radius of full cylinder into R. ಇವೆಲ್ಲ ಕಾನ್ಸ್ಟೆಂಟ್. ಹಾಗಾದ್ರೆ B inside ಇಲ್ಲಿ ಬರ್ಕೊಂತೀನಿ. B inside
is directly proportional to r ಅಂದ್ರೆ ಏನು ಸರ್? ಅರೆ ಇಲ್ಲಿಂದ ದೂರ 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 ಹೋಗ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗತ್ತೆ. ಎಲ್ಲಿವರೆಗೂ? ಸರ್ಫೇಸ್ ವರೆಗೂ. ಸರ್ಫೇಸ್ ಇಂದ ಬೇರೆ ಕತೆ, ಬೇರೆ ಅಧ್ಯಾಯ ಶುರುವಾಗತ್ತೆ. KGF ಪಾರ್ಟ್ 2 ತರ. ಇಲ್ಲಿಂದ ಇಲ್ಲಿ 0 ಇದೆ, ಹೋಗ್ತಾ 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 ಮ್ಯಾಗ್ನೆಟಿಕ್ ಫೀಲ್ಡ್ ಲೀನಿಯರ್ಲಿ ಪ್ರಪೋರ್ಷನಲ್ ಟು ಆರ್ ಇದೆ. ಎಕ್ಸಾಕ್ಟ್ ರಿಲೇಷನ್ ಇಲ್ಲಿ ಬಂದಿದೆ. ದಟ್ಸ್ ವಾಟ್ ದಿಸ್ ಇಸ್ ಇನ್ಸೈಡ್. ಈಗ ಆಚೆಗೆ ಹೋಗೋಣ. ಲೆಟ್ಸ್ ಗೋ ಔಟ್ಸೈಡ್. ಒಂದು ಆಚೆಗೆ ಹಾಕ್ತೀನಿ ಆ ಪಾಯಿಂಟ್ ಪಿ ನ. ಲೆಟ್ ಅಸ್ ಕನ್ಸಿಡರ್ ದ ಪಾಯಿಂಟ್ ಪಿ ಔಟ್ಸೈಡ್ ದ ಸಿಲಿಂಡರ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ನಾ ಅರೇಂಜ್ ಮಾಡ್ಲಾ? ಪಕ್ಕಾ? ಶ್ಯೂರ್? ಡನ್. ಥ್ಯಾಂಕ್ ಯು. For a point outside the cylinder, cylindrical wire to be specifically, for a point outside the cylinder, ಒಳಗಡೆ ಕತೆ ಮುಗ್ದಿದೆ. Let us consider that point outside. ಆ ಪಾಯಿಂಟ್ ನ ತೆಗೆದು ಆಚೆ ತಗೊಂತಾ ಇದೀನಿ, which is at a distance small r. ಇಲ್ಲಿ r less than capital R. ಇಲ್ಲಿ ತಗೊಂಡಿರೋ r greater than capital R. R is a radius. ಇದರ ರೇಡಿಯಸ್ r ಇದೆ ಅಂತ ಅಸ್ಯೂಮ್ ಮಾಡ್ಕೊಂತಾ ಇದ್ದೀನಿ. ಈಗ ಇಲ್ಲೊಂದು ಲೂಪ್ ನ ಕನ್ಸಿಡರ್ ಮಾಡ್ತಾ ಇದೀನಿ. ಆ ಲೂಪ್ ಒಳಗಡೆ ಕರೆಂಟ್ ಎಷ್ಟಿದೆ? ಅರೆ ಪೂರ್ತಿ ಕರೆಂಟ್ ಇದೆ. ಇಲ್ಲಿ ಎಲ್ಲಾ ಕರೆಂಟ್ ಸೇರಿತಾನೆ ಅದ್ರ ಒಳಗಡೆ ಇರೋದು. ಟೋಟಲ್ ಕರೆಂಟ್ ಎಷ್ಟು? I inside ಅಥವಾ I enclosed is equal to small I. Applying Amperes circuital law, integral of B dl into cos of 0 is equals to mu naught times of I enclosed. That is B constant, integration of dl, that is equals to mu naught into I. Integration of dl and that is 2 pi into capital small r. So capital R and small r. That is B into 2 pi into small r, that is equals to mu naught times I. So ಇವನ್ನ ಅಲ್ಲಿ ಕಳಿಸ್ಕೊಂಡ್ರೆ B is equals to mu naught divided by 2 pi into I divided by R. ಇದೇನಿದು? B outside. ಇವನು outside. B outside is inversely proportional to R. ನೋಡಿ ಅಲ್ಲಿ ಒಳಗಡೆ ಲೀನಿಯರ್ಲಿ ಪ್ರಪೋರ್ಷನಲ್ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಪಾಯಿಂಟ್ ಆಚೆಗೆ ಬಂದ್ರೆ ಇಷ್ಕ್ಯಾವ್ ಕಮ್ಮಿ ಆಗ್ತಾ ಇದೆ. ಲೆಟ್ ಮಿ ಡ್ರಾ ದ ಗ್ರಾಫ್. ಅರ್ಥ ಆಯ್ತಾ ಇದು ಪಾಯಿಂಟ್? ಲೆಟ್ ಮಿ ಡ್ರಾ ದ ಗ್ರಾಫ್. The graph is like this. ಇದನ್ನ NCERT ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಾಲ್ವ್ಡ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ. Amperes circuital law ಆದ್ಮೇಲೆ they have given in the solved example. So ನನ್ನ ಹತ್ರ ಓಲ್ಡ್ ವರ್ಷನ್ ಇದೆ, ಆ ವರ್ಷನ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಈ ಗ್ರಾಫ್ ನ ಕೂಡ ಇಲ್ಲಿ ಬರುತ್ತೆ. ಇದೇ ಗ್ರಾಫ್ ನ ನಂಬರ್ ಕಾಣಿಸ್ತಿಲ್ವಾ? ಇಟ್ಸ್ ಓಕೆ, ನಿಮ್ NCERT ಅಲ್ಲಿ ತೆಗೆದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಆ ಗ್ರಾಫ್ ನ ಬರ್ತೇನೆ. ನಾನು ಪ್ರೀವಿಯಸ್ ಕೊಟ್ಟಿರೋದು NCERT ಇಲ್ಲ, ಬಟ್ ಕೇಳಿದ್ದಾರೆ ಅದನ್ನ ಕೂಡ. ಇನ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ B, ಇದು R ತಗೊಂತೀನಿ. ಇನ್ಸೈಡ್ ಏನಾಗುತ್ತೆ? ದ ಮ್ಯಾಗ್ನೆಟಿಕ್ ಫೀಲ್ಡ್ is increasing linearly ಎಲ್ಲಿವರೆಗೂ? until it reaches small r is equal to capital R. ಅಂದ್ರೆ ಏನು ಇಲ್ಲ, ಸರ್ಫೇಸ್ ಗೆ ಹೋಗೋ ಇಲ್ಲಿಂದ ಇಲ್ಲಿಗೆ ಹೋಗೋವರೆಗೂ ಲೀನಿಯರ್ ಆಗಿ ಇನ್ಕ್ರೀಸ್ ಆಗತ್ತೆ, ಮತ್ತೆ ಇಲ್ಲಿಂದ ಆಚೆಗೆ ಬಂದ್ರೆ ಲೀನಿಯರ್ ಆಗಿ ಡಿಕ್ರೀಸ್ ಆಗುತ್ತೆ. ಸರ್ ಲೀನಿಯರ್ ಆಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಸ್ಟ್ರೈಟ್ ಲೈನ್ ಬರೆದ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಸ್ಟ್ರೈಟ್ ಲೈನ್ ಉಲ್ಟಾ ಬರಬೇಕು? ಇಲ್ಲ, ಹಂಗಾಗಲ್ಲ. ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ, ಬಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂದ್ರೆ ಕರ್ವ್ ಬರುತ್ತೆ. ಮ್ಯಾಥಮೆಟಿಕಲಿ ಅದೇ ರೀತಿ ಬರೋದು. ಬೇಕಾದ್ರೆ ನೀವು ಪ್ಲಾಟಿಂಗ್ ಗ್ರಾಫ್ ನ ಹಾಕಿ ಎಲ್ಲರೂ ಚೆಕ್ ಮಾಡ್ಕೋಬಹುದು. ನಾನು ಯಾವ್ದೋ ಇದರಲ್ಲಿ ಐ ಥಿಂಕ್ ಆಸಿಲೇಷನ್ಸ್ ಅಲ್ಲಿ ಮಾಡಿದೀನಿ ಗ್ರಾಫಿಂಗ್ಸ್ ನ, ಅದಕ್ಕೆ ಸಪರೇಟ್ ಸಾಫ್ಟ್ವೇರ್ ನ ಯೂಸ್ ಮಾಡಿದೀನಿ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ವಾಚ್. ಅಫ್ ಕೋರ್ಸ್ ನೀವು ಪೂರ್ತಿ ಸಿಲೆಬಸ್ ಓದ್ಲೇಬೇಕು, NEET JEE ಅವರು. ಅಂಡ್ ಕಮಿಂಗ್ ಬ್ಯಾಕ್ ಟು ಹಿಯರ್, ಇಲ್ಲಿಂದ ಇಲ್ಲಿಗೇನು? ದಿಸ್ ಇಸ್ ಇನ್ಸೈಡ್ B is directly proportional to R. ಇದೇನಿದು? outside B is inversely proportional to R. Clear? ಇಲ್ಲಿಂದ ಆಚೆಗೆ outside. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಸರ್ಫೇಸ್ ನಲ್ಲಿ. ಅದರ ವ್ಯಾಲ್ಯೂ ಎಷ್ಟಿರುತ್ತೆ? B surface is equals to mu naught divided by 2 pi into I divided by capital R. So this is a maximum value of the magnetic field. The magnetic field is maximum at the surface of the given cylindrical wire. Is it clear? Next video ನಲ್ಲಿ ಸೊಲೆನಾಯ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ಗ್ರಾಫ್ಸ್ ನ ನೋಡ್ಕೊಳ್ಳಿ. ನೋಡಿ, ಡಿರೈವೇಶನ್ಸ್ ಎಲ್ಲ ಒಂದ್ ಸತಿ ನೋಡಿದ್ರೆ ಸಾಕು, ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಯಾರು ಕೇಳಲ್ಲ ಡಿರೈವ್ ದಿಸ್ ಎಕ್ಸ್ಪ್ರೆಷನ್ ಅಂತ ಹೇಳಿ. ಅರೆ ಸಿಂಪಲ್ ಇದೆ ಕಣ್ರೋ, ಒಂದ್ ಸತಿ ನೋಡಿದ್ರೆ ನೀವು ಆನ್ ದ ಸ್ಪಾಟ್ ಬೇಕಾದ್ರೆ ಡಿರೈವ್ ಮಾಡ್ಬೋದು. ನೀವೇ ಬೇಕಾದ್ರೆ ನಿಮ್ ಜೂನಿಯರ್ಸ್ ಟೀಚ್ ಮಾಡ್ಬೋದು. ಆ ರೀತಿ ಇದೆ. ಗ್ರಾಫ್ಸ್ ಇಂಪಾರ್ಟೆಂಟ್ ನನಗೆ. ಎಲ್ಲ ಗ್ರಾಫ್ಸ್ ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ.
ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋ ಸೋಲಾರ್ ಆದ್ಮೇಲೆ